ಮತ್ತು ಅವರ ಒಂದು ನಡ್ಕೊಂಬಂದ ದಾರಿ ಹೇಗಿದೆ ಅಂದರೆ, ಆ ಸಾರ್ಥಿ ಚಲನಚಿತ್ರ ಬಿಡುಗಡೆ ಆಗೋ ಟೈಮಲ್ಲಿ ಒಬ್ಬ ಹೀರೋಯಿನ್ ಜೊತೆಲೆ ಇವ್ರದ್ದೇನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಅವ್ರ ಹೆಂಡತಿ ಕಂಪ್ಲೇಂಟ್ ಮಾಡೋವಂಥದ್ದು, ಇವ್ರು ಜೈಲಿಗೆ ಹಾಕ್ಸೋಂಥ ಕೆಲಸ ಮಾಡಿದ್ರು. ಒಂದು ಚಿತ್ರದ ನಾಯಕಿ ಗೆಲ್ಲೋದ್ರು. ದರ್ಶನ್ ಅವರಿಂದನೇ ಆ ಒಂದು ಚಿತ್ರದ ನಾಯಕಿ ಇವತ್ತು ಕರ್ನಾಟಕದಲ್ಲಿ ಇಲ್ಲ, ಕಣ್ಮರೆ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ನಾಯಿಗೆ ಜೀವನ ಹಾಳಾಯ್ತಲ್ವ, ಯಾರಿಂದ? ದರ್ಶನ್ ಅವರಿಂದ. ಇದೇ ಒಂದು ತಿಂಗಳಿಂದೆ ಯಾರೋ ಅವ್ರು 10 ವರ್ಷಗಳಿಂದ ನನಗೆ ಸಂಬಂಧ ಇದೆ, ದರ್ಶನ್ ಅವ್ರ ಜೊತೆ ನಮ್ಮದು 10 ವರ್ಷಗಳ ಸಂಬಂಧ. ಏನಿದು? ಏನು ಇವರು ಸಂದೇಶನ ಸಮಾಜಕ್ಕೆ ಅವ್ರ ಅಭಿಮಾನಿಗಳೇ ರವಾನೆ ಮಾಡ್ತಾ ಇದ್ದಾರೆ. 2 ವರ್ಷ ಮಾಧ್ಯಮನೇ ಇವರಿಗೆ ಬ್ಯಾನ್ ಮಾಡಿತ್ತು. ಇಡೀ ಮಾಧ್ಯಮಕ್ಕೆ ಇಡೀ ಕರ್ನಾಟಕ ಗೊತ್ತಿದೆ ಇದನ್ನು. ಹಾಗೆ ಒಂದು ಹೆಣ್ಮಗಳಿಗೆ ಫೋನ್ ಮಾಡಿದಾಗ ಆ ಒಂದು ಪದ ಬಳಕೆ ಇದೆಯಲ್ಲ, ಅತ್ಯಾಚಾರ ಮಾಡಿಸ್ತೀನಿ ಅಂದರೆ ಇನ್ನೂ ಕೀಳಾಗಿ ಹಿಡಿದು ಮಾತಾಡಿರ್ತಂತ. ನಾನು ಪದನ ಬದಲಾಯಿಸಿ ಹೇಳ್ತಾ ಇದ್ದೀನಿ. ಈ ಮಟ್ಟಿಗೆ ಇವ್ರ ನಡವಳಿಕೆ ಎಲ್ಲೋ ಒಂದು ಕಡೆ ಕೋಟ್ಯಾಂತರ ಜನ ಅಭಿಮಾನಿಗಳು ಇವ್ರನ್ನ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಇಟ್ಟು ಪೂಜೆ ಮಾಡೋ ಮಟ್ಟಕ್ಕೆ ಭಕ್ತಿಯಿಂದ ಇವ್ರನ್ನ ಆರಾಧಿಸ್ತಾ ಇರಬೇಕಾದ್ರೆ ಅಭಿಮಾನಿಗಳು ಈ ಒಂದು ದೇವರು ಅನ್ಸ್ಕೊಂಡಿರೋ